ಈ ವಿಡಿಯೋದಲ್ಲಿ ನೀವು ಲೀಡರ್ ಮತ್ತು ಕಾನ್ಫಿಡೆಂಟ್ ಇಂದ ನಡೆಯುವುದು ಹೇಗೆ, ಹಾಗೆ ಜನರು ಮಾಡುವ ಸಾಮಾನ್ಯ ತಪ್ಪುಗಳು ಯಾವುವು ಎಂಬುದರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋಗೆ ಹೊಸಬರಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅಥವಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಯಾವುದೇ ಸ್ಥಳಕ್ಕೆ ಪ್ರವೇಶಿಸಿದಾಗ ಜನರು ಮೊದಲು ಗಮನಿಸುವುದು ನಿಮ್ಮ ಮುಖ, ಬಟ್ಟೆ ಅಥವಾ ಶೂಗಳನ್ನಲ್ಲ, ಬದಲಿಗೆ ನೀವು ನಡೆಯುವ ಸ್ಟೈಲ್ ಅನ್ನು. ನಿಮ್ಮ ನಡಿಗೆ ನಿಮ್ಮ ಫಸ್ಟ್ ಇಂಪ್ರೆಷನ್ ಸೃಷ್ಟಿಸುತ್ತದೆ. ವಾಸ್ತವವಾಗಿ 90% ಜನರು ತಪ್ಪಾದ ರೀತಿಯಲ್ಲಿ ನಡೆಯುತ್ತಾರೆ. ನಡಿಗೆಯಲ್ಲಿ ಜನರು ಮಾಡುವ 6 ಪ್ರಮುಖ ತಪ್ಪುಗಳು. ಈ ತಪ್ಪುಗಳನ್ನು ನೀವು ಮಾಡಬಾರದು. ತಪ್ಪು 1, ಚಾರ್ಲಿ ಚಾಂಪಿಯನ್ ನಡಿಗೆ. ಪಾದಗಳು ಹೊರಕ್ಕೆ ತಿರುಗಿರುವುದು. ಪಾದಗಳನ್ನು ಹೆಚ್ಚು ಹೊರಕ್ಕೆ ಇಟ್ಟು ನಡೆಯುವುದು. ಇದು ಹಾಸ್ಯಮಯವಾಗಿ ಕಾಣಿಸುತ್ತದೆ ಮತ್ತು ಜನರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸುವುದನ್ನು ನಿಲ್ಲಿಸುತ್ತಾರೆ. ಇದಕ್ಕೆ ಸೊಲ್ಯೂಷನ್ ಏನೆಂದರೆ, ನಡೆಯುವಾಗ ನಿಮ್ಮ 2 ಪಾದಗಳು ನೇರವಾಗಿ ಮತ್ತು ಸಮಾನಾಂತರವಾಗಿ ಇರಿಸಿ. ರೈಲ್ವೆ ಟ್ರ್ಯಾಕ್ ಮೇಲೆ ನಡೆಯುತ್ತಿದ್ದಾರೆ ಎಂಬಂತೆ ಭಾವಿಸಿ. ತಪ್ಪು 2, ಅತಿ ವೇಗದ ಅಥವಾ ಅತಿ ನಿಧಾನವಾದ ನಡಿಗೆ. ವೇಗದ ನಡಿಗೆ ನೀವು ಆತಂಕಗೊಂಡಿದ್ದೀರಿ, ಹೊರಗೆ ಹೋಗಲು ಆತುರದಲ್ಲಿದ್ದೀರಿ ಎಂದು ತೋರಿಸುತ್ತದೆ. ನಿಧಾನವಾದ ನಡಿಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಥವಾ ನೀವು ಬೇಸರಗೊಂಡಿದ್ದೀರಿ ಎಂದು ತೋರಿಸುತ್ತದೆ. ಇದಕ್ಕೆ ಸೊಲ್ಯೂಷನ್ ಏನೆಂದರೆ, ನಿಮ್ಮ ದೃಷ್ಟಿಕೋನದ ಬಗ್ಗೆ ಸ್ಪಷ್ಟವಾಗಿರುವ ವ್ಯಕ್ತಿಯಂತೆ, ಅಂದರೆ ವಾಲ್ಕ್ ಲೈಕ್ ಎ ಮೆನ್ ನಂತೆ ನಡೆಯಿರಿ. ಅತಿಯಾದ ವೇಗವೂ ಅಲ್ಲ, ಅತಿಯಾದ ನಿಧಾನವೂ ಅಲ್ಲ. ತಪ್ಪು 3, ಗುಂಪಿನ ಹಿಂದೆ ನಡೆಯುವುದು. ನೀವು ಸ್ನೇಹಿತರ ಗುಂಪಿನಲ್ಲಿದ್ದಾಗ ಅಥವಾ ಇವೆಂಟ್ಗಳಲ್ಲಿ ಯಾವಾಗಲೂ ಗುಂಪಿನ ಹಿಂದೆ ನಡೆಯುವುದು, ಇದು ನೀವು ಅವರನ್ನು ಫಾಲೋ ಮಾಡುತ್ತಿದ್ದೀರಾ ಎಂದು ತೋರಿಸುತ್ತದೆ. ಇದಕ್ಕೆ ಸೊಲ್ಯೂಷನ್ ಏನೆಂದರೆ, ಯಾವಾಗಲೂ ಗುಂಪಿನ ಮಧ್ಯದಲ್ಲಿ ನಡೆಯಿರಿ. ಮಧ್ಯದಲ್ಲಿ ನಡೆಯುವಾಗ ನಿಮ್ಮ ಪ್ರೆಸೆನ್ಸ್ ಗಮನಕ್ಕೆ ಬರುತ್ತದೆ ಮತ್ತು ನೀವು ಲೀಡರ್ಶಿಪ್ ಪ್ರದರ್ಶಿಸುತ್ತಿದ್ದೀರಾ ಎಂಬಂತೆ ತೋರಿಸುತ್ತದೆ. ತಪ್ಪು 4, ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡುವುದು. ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಡುವುದು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಸ್ಟೆಬಿಲಿಟಿ ಕೊರತೆ ಇದೆ ಎಂದು ತೋರಿಸುತ್ತದೆ. ಇದಕ್ಕೆ ಸೊಲ್ಯೂಷನ್ ಏನೆಂದರೆ, ವಿಶ್ವಾಸದಿಂದ ಮತ್ತು ಸ್ಟೆಬಿಲಿಟಿ ಹೆಜ್ಜೆಗಳನ್ನು ಇಡಿ. ಹೆಜ್ಜೆಗಳು ಅತಿಯಾಗಿ ಚಿಕ್ಕದಾಗಿರಬಾರದು ಅಥವಾ ಅತಿಯಾಗಿ ಉದ್ದವಾಗಿರಬಾರದು. ತಪ್ಪು 5, ಕಾಲನ್ನು ಅಡ್ಡ ಹಾಕಿ ನಡೆಯುವುದು. ನಡೆಯುವಾಗ ಒಂದು ಪಾದವು ಇನ್ನೊಂದರ ಮುಂದೆ ಅಡ್ಡವಾಗಿ ಬರುವುದು. ಇದು ಅಸಹಜವಾಗಿ ಮತ್ತು ಸಮತೋಲನವಿಲ್ಲದಂತೆ ಕಾಣುತ್ತದೆ. ಇದಕ್ಕೆ ಸೊಲ್ಯೂಷನ್ ಏನೆಂದರೆ, ನಿಮ್ಮ ಪಾದಗಳನ್ನು ನೇರವಾಗಿ ಮತ್ತು ಸಮಾನಾಂತರವಾಗಿ ಇರಿಸಿ. ಪಾದಗಳು ಅಡ್ಡವಾಗದಂತೆ ಅಥವಾ ಜಿಗ್ಜಾಗ್ ಆಗದಂತೆ ನೋಡಿಕೊಳ್ಳಿ. ತಪ್ಪು 6, ಕಣ್ಣಿನ ಸಂಪರ್ಕವನ್ನು ನಿರ್ವಹಿಸುವುದು. ನೋ ಐ ಕಾಂಟ್ಯಾಕ್ಟ್. ನಡೆಯುವಾಗ ನಿಮ್ಮ ಕಣ್ಣುಗಳು ನೆಲದ ಮೇಲೆ ಇರುವುದು ಅಥವಾ ಅಲ್ಲಿ ಇಲ್ಲಿ ಓಡಾಡುವುದು. ಇದು ಆತಂಕ ಮತ್ತು ಸಾಮಾಜಿಕ ಭಯವನ್ನು ಸೂಚಿಸುತ್ತದೆ. ಇದಕ್ಕೆ ಸೊಲ್ಯೂಷನ್ ಏನೆಂದರೆ, ನಿಮ್ಮ ತಲೆಯನ್ನು ಸ್ವಲ್ಪ ಮೇಲಕ್ಕೆ ಇರಿಸಿ ಮತ್ತು ನಾರ್ಮಲ್ ಆಗಿ ಮುಂದೆ ನೋಡಿ. ನೀವು ಯಾರನ್ನಾದರೂ ಭೇಟಿಯಾದಾಗ 2 ಸೆಕೆಂಡ್ಗಳ ಕಾಲ ಶಾಂತ ಮತ್ತು ಸೌಮ್ಯವಾದ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸ ದೊಡ್ಡ ಸಂಕೇತವಾಗಿದೆ. ಲೀಡರ್ ನಡೆಯುವ ಸರಿಯಾದ ವಿಧಾನ, ಸರಿಯಾದ ಪೋಸ್ಚರ್, ಭುಜಗಳನ್ನು ಹಿಂದಕ್ಕೆ ಇಡುವುದು ಮತ್ತು ಕೈಗಳನ್ನು ಪಾಕೆಟ್ಗಳಿಂದ ಹೊರಗಿಡುವುದು. ನಾಯಕರು ಮತ್ತು ಮಾಡೆಲ್ಗಳಂತೆ ನಡೆಯಲು ಈ 2 ವಿಷಯಗಳನ್ನು ಸೇರಿಸಿ. ಮೊದಲು ಇಮ್ಮಡಿಯ ಮೇಲೆ ಹೆಜ್ಜೆ ಇಡಿ. ನಡೆಯುವಾಗ ಮೊದಲು ನಿಮ್ಮ ಇಮ್ಮಡಿ ನೆಲಕ್ಕೆ ತಾಗಬೇಕು. ಇದು ನಿಮ್ಮ ನಡಿಗೆಯನ್ನು ಹೆಚ್ಚು ಆಧಾರವಾಗಿರುವಂತೆ, ಆತ್ಮವಿಶ್ವಾಸದಿಂದಿರುವಂತೆ ಮಾಡುತ್ತದೆ. ಶೋಲ್ಡರ್ ಸ್ವಿಂಗ್. ನಡೆಯುವಾಗ ನಿಮ್ಮ ಭುಜಗಳು ಸ್ವಲ್ಪ ಮಟ್ಟಿಗೆ ಅಲುಗಾಡಿಸಿ. ಇದು ನ್ಯಾಚುರಲ್ ಆಗಿ ಮತ್ತು ಆರಾಮಾಗಿರುವ ಚಲನೆಯಾಗಿದ್ದು ನಿಮ್ಮ ನಡಿಗೆಯನ್ನು ರೋಬೋಟಿಕ್ ರೀತಿಯಲ್ಲಿ ಕಾಣದಂತೆ ಮಾಡುತ್ತದೆ. ನೀವು ಈ 2 ವಿಷಯಗಳನ್ನು ನಿಮ್ಮ ನಡಿಗೆಯಲ್ಲಿ ಸೇರಿಸಿದರೆ ನಿಮ್ಮ ನಡಿಗೆ ಸಾಮಾನ್ಯ ಜನರಿಗಿಂತ 10 ಪಟ್ಟು ಚೆನ್ನಾಗಿರುತ್ತದೆ. ಮತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಯಿತೆಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಯಾವುದು ಬೇಕೆಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಆ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡುತ್ತೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.